ಇವತ್ತಿಷ್ಟು ತುರ್ತಾಗಿ ಕಾರ್ಯಕ್ರಮ ಏರ್ಪಡಬೇಕು ಅಂತ ಹೇಳಿದ್ರೆ ಸುದ್ದಿ ಮಾಧ್ಯಮದವ್ರ ವಿಶೇಷ ಅಂತ ಹೇಳಿ ಈ ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣವ್ರನ್ನ ನಾನು ಇಲ್ಲಿ ಅವರಿಂದ ಇವತ್ತು ಇದು ಇಷ್ಟು ತುರ್ತಾಗಿ ಸಾಧ್ಯ ಆಗಿದೆ ಅಂತ ಯಾರ್ಯಾರು ಯಾವುದೇ ರಂಗದಲ್ಲಿ ಕೆಲಸ ಮಾಡಿದ್ರು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಇದ್ದೇ ಇದೆ ಅಂತಕ್ಕಂಥದ್ದಕ್ಕೆ ರಂಗಣ್ಣವರು ಸುದ್ದಿ ಮಾಧ್ಯಮದ ಮೂಲಕ ಈ ರೀತಿಯ ಒಂದು ಜನೋಪಯೋಗಿ ಕೆಲಸಕ್ಕೆ ಪ್ರಾರಂಭವನ್ನ ಅವರು ಬಹಳಷ್ಟು ಮಾಡಿದ್ದಾರೆ. ಆ ಪ್ರಾರಂಭದಲ್ಲಿ ಅಂತ ಅಲ್ಲ, ಆ ಮಾಡ್ತಕ್ಕಂಥ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ಇದು ಒಂದು ಸೇರಿದೆ, ಪುಣ್ಯದ ಕೆಲಸ ಅಂತ ಹೇಳಿ ಅವ್ರಿಗೆ ಮತ್ತೆ ಅವರ ಸುದ್ದಿವಾಹಿನಿಗೆ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸನ್ಮಾನ್ಯರೇ, ನಾನು ಪದೇ ಪದೇ ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಳ್ಳಿಗಾಡಿನಲ್ಲಿ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ ಅದು ಪಟ್ಟಣದ ಮಕ್ಕಳ ಪ್ರತಿಭೆಗಿಂತ ಕಡಿಮೆ ಇರೋದಿಲ್ಲ. ಇಲ್ಲಿನ ಮಕ್ಕಳ ಪ್ರತಿಭೆ ಪಟ್ಟಣದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಅಥವಾ ವಿದ್ಯಾವಂತ ಕುಟುಂಬದಲ್ಲಿ ಜನನ ಆಗಿರ್ತಕ್ಕಂಥ ಮಕ್ಕಳಿಗಿದ್ದು ನಮ್ಮ ಹಳ್ಳಿಗಾಡಿನ ಮಕ್ಕಳ ಪ್ರತಿಭೆ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ತೀವಿ. ನಾವು ಕನ್ನಡ ಶಾಲೆಯಲ್ಲಿ ಓದ್ಬಿಟ್ರೆ ಗೌರ್ಮೆಂಟ್ ಇಂದು ಶಾಲೆ ಕನ್ನಡ ಮೀಡಿಯಂ ಓದ್ಬಿಟ್ರೆ ನಾವೆಲ್ಲ ದಡ್ರು, ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಮಹಾ ಬುದ್ಧಿವಂತರು. ಈ ರೀತಿಯ ನಮ್ಮ ಮನಸ್ಥಿತಿ ಇದೆಯಲ್ಲ, ಅದನ್ನೆಲ್ಲ ನಾವು ಬಿಡಬೇಕು. ದೇವರ ಬುದ್ಧಿಶಕ್ತಿಯನ್ನ ಎಲ್ಲ ಮಕ್ಕಳಲ್ಲೂ ಕೂಡ ಅವನು ಪಟ್ಟಣದಲ್ಲಿ ಹುಟ್ಟಿರ್ಲಿ, ಹಳ್ಳಿನಲ್ಲಿ ಹುಟ್ಟಿರ್ಲಿ, ಬಡವ್ರ ಮನೇಲಿ ಹುಟ್ಟಿರ್ಲಿ, ಸಾಧಾರಣ ಮನೇಲಿ ಹುಟ್ಟಿರ್ಲಿ, ಎಲ್ರಿಗೂ ಒಂದೇ ರೀತಿಯ ಬುದ್ಧಿಶಕ್ತಿಯನ್ನ ಕೊಟ್ಟಿರ್ತಾರೆ. ಆದ್ರಿಂದ ಆ ಬುದ್ಧಿಶಕ್ತಿಯನ್ನ ಹೊರಹೊಮ್ಮಿಸ್ತಕ್ಕಂಥ ಒಂದು ವಾತಾವರಣ, ಪರಿಸರ ಪೂರಕವಾಗಿರ್ತಕ್ಕಂಥ ಅವರಿಗೆ ಆ ಬುದ್ಧಿಯ ಶಕ್ತಿಯನ್ನ ಹೊರಹೊಮ್ಮಿಸ್ತಕ್ಕಂಥ, ಪ್ರತಿಭೆಯನ್ನ ಹೊರಹೊಮ್ಮಿಸ್ತಕ್ಕಂಥ ಅವಕಾಶಗಳ ಮಕ್ಕಳಿಗೆ ದೊರಕಬೇಕಷ್ಟೆ. ಆ ಅವಕಾಶಗಳು ದೊರಕಬೇಕು ಅಂತ ಹೇಳಿದಾಗ ಪ್ರಾರಂಭದಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಅಡಿಪಾಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದಕ್ಕೆ ಅಗತ್ಯತೆ ಇದೆ.